ನಮಸ್ಕಾರ. ಯಾರ್ಯಾರು ಅಗ್ನಿವೀರ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಅಗ್ನಿವೀರ ಪರೀಕ್ಷೆಗೆ ಬರಬಹುದಾದಂಥ ಸಂಭವನೀಯ ಅಂದರೆ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದನ್ನು ಇಟ್ಕೊಂಡು ಒಂದು GK ಸೆಕ್ಷನನ್ನು ನೋಡ್ತಾ ಹೋಗೋಣ. ಯಾರ್ಯಾರು ಅಗ್ನಿವೀರ ಪರೀಕ್ಷೆಗೆ ಅಧ್ಯಯನ ಮಾಡ್ತಿದ್ದೀರಿ ಎಲ್ಲವನ್ನ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ, ಎಲ್ಲ ಒಂದು ವಿಸ್ತೃತವಾಗಿರ್ತಕ್ಕಂಥ ಪ್ರಶ್ನೋತ್ತರ ಮಾಲಿಕೆ ನೋಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನೇರವಾಗಿ ಪ್ರಶ್ನೆಗೆ ಹೋಗ್ತಾ ಬರೋಣ. ಮೊದಲ ಪ್ರಶ್ನೆ ಹೀಗಿದೆ, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಡಿಸ್ಕವರಿ ಆಫ್ ಇಂಡಿಯಾ ನೋಡಿರಿ, ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪುಸ್ತಕ ಇದೆ. ಇದನ್ನು ಯಾರು ಬರೆದಿದ್ದಾರೆ ಅಂತ ನೋಡೋದಾದರೆ ಜವಾಹರ್ಲಾಲ್ ನೆಹರು ಇದೆ, ಮಹಾತ್ಮ ಗಾಂಧಿ ಇದೆ, ಸುಭಾಷ್ ಚಂದ್ರ ಬೋಸ್ ಇದೆ, ರವೀಂದ್ರನಾಥ್ ಟ್ಯಾಗೂರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಜವಾಹರ್ಲಾಲ್ ನೆಹರು. ಇವ್ರು ಯಾರು ಅಂದರೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರು? ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಯಾರು ಅಂದರೆ ಅದು ಜವಾಹರ್ಲಾಲ್ ನೆಹರು ಅಂತ ಕರಿತೇವೆ. ಮತ್ತು ಅತಿ ದೀರ್ಘಾವಧಿಯಾಗಿ 17 ವರ್ಷ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥದ್ದು. ವಿದೇಶಾಂಗ ವ್ಯವಹಾರಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥವರು ಮತ್ತು ಪಂಚಶೀಲ ತತ್ವವನ್ನು ಜಾರಿಗೆ ತಂದವರು ಮತ್ತು ಭಾರತ ಸಂವಿಧಾನದ ಪೀಠಿಕೆ ಇದೆಯಲ್ಲ, ಪ್ರಿಯಾಂಬಲ್ ಅಂತ ಕರಿತೀವಲ್ಲ, ಪೀಠಿಕೆಯಲ್ಲಿ ಬರೋದಕ್ಕೂ ಮುಂಚೆ ಇವರು ಆಬ್ಜೆಕ್ಟಿವ್ಸ್ ಆಫ್ ರೆಸೊಲ್ಯೂಷನ್ ಅಂತಕ್ಕಂಥ ತರ್ತಾರೆ, ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದನ್ನು ಜಾರಿಗೆ ತಂದವರು. ಅವರು ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅಂತ ಕರಿತೇವೆ. ಅವ್ರನ್ನ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ದಿ ಡಿಸ್ಕವರಿ ಆಫ್ ಇಂಡಿಯಾ ಯಾರು ಬರ್ತಾರೆ ಅಂದರೆ ಅವರೇ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಮಹಾತ್ಮ ಗಾಂಧಿಗೆ ನಾವೇನಂತೀವಿ? ರಾಷ್ಟ್ರಪಿತ ಅಂತ ಕರಿತೀವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಇವರು ಭಾರತದ ರಾಷ್ಟ್ರಪಿತ ಅಂತ ಕರೀತಾರೆ. ಫಾದರ್ ಆಫ್ ನೇಷನ್ ಅಂತ ಕರಿತಾ ಬರ್ತಾರೆ. ಸೊ ಇವರು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ದೀರ್ಘವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1920ರಿಂದ 1947 ಗಾಂಧಿಯರ ಅಂತ ಕರೆಯಲಾಗ್ತದೆ. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಬರ್ತದೆ, 1885ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ 39ನೇ ಅಧಿವೇಶನದಲ್ಲಿ ಏನಾಗ್ತಾರೆ? ಕಾಂಗ್ರೆಸ್ನ ಅಧಿವೇಶನ ಆಗ್ತಾರೆ. ಏನಂದರೆ ನಮ್ಮ 1924ರಲ್ಲಿ ನಡೆದಿರ್ತಕ್ಕಂಥ ಬೆಳಗಾವಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರಂದರೆ ಮಹಾತ್ಮ ಗಾಂಧಿ ಅಂತ ನಾವು ಕರಿತಾ ಬರ್ತೇವೆ. ಹೌದಲ್ಲ? ಹಾಗಾದರೆ ಮೂರನೇ ಹೇಳಿಕೆ ಇದೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ರವರು ಸ್ವತಂತ್ರ ಹೋರಾಟಗಾರರು ಹೌದು ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಸಂಸ್ಥಾಪಕರು ಹೌದು. ಮೋಹನ್ ಸಿಂಗ್ ಜೊತೆ ಕೂಡಿ ಇದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಮತ್ತು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿರ್ತಾರೆ. ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಇನ್ನು ರವೀಂದ್ರನಾಥ್ ಟ್ಯಾಗೂರ್ ಅಂತ ಇದೆ. ರವೀಂದ್ರನಾಥ್ ಟ್ಯಾಗೂರ್ ಯಾರಪ್ಪ ಅಂದರೆ ಭಾರತಕ್ಕೆ ರಾಷ್ಟ್ರಗೀತೆ ಇದೆಯಲ್ಲ, ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥದ್ದು. ಈ ರೀತಿಯಾಗಿದೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂತ ಇದೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೊದಲ ಮಹಿಳೆ, ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ. ನೋಡ್ರಿ, ಇಂದಿರಾ ಗಾಂಧಿ ಇದೆ, ಭವಾನಿ ಶಂಕರ್ ಇದೆ, ಸಾರಾ ಮೈಕಲ್ ಇದೆ, ಪ್ರತಿಭಾ ಪಾಟೀಲ್ ಆಗಬೇಕಿತ್ತು. ಇದರಲ್ಲಿ ಮೊದಲ ರಾಷ್ಟ್ರಪತಿ ಯಾರು ಅಂತಂದರೆ 4ನೇ ಹೇಳಿಕೆ ಸರಿ. ಯಾರು? ಪ್ರತಿಭಾ ಪಾಟೀಲ್ ಯಾರಪ್ಪ ಅಂದರೆ ಫಸ್ಟ್ ಪ್ರೆಸಿಡೆಂಟ್. ಇವರು ಪ್ರೆಸಿಡೆಂಟ್ ಅಂತ ಕರಿತೇವೆ. ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಅಂದರೆ ಪ್ರತಿಭಾ ದೇವ್ ಸಿಂಗ್ ಪಾಟೀಲ್ ಅಂತ ಕರೀಲಾಗ್ತದೆ. ಹಾಗಾದರೆ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಇವರಾದರು. ಹಾಗಾದರೆ ಭಾರತ ಮೊಟ್ಟ ಮೊದಲ ರಾಷ್ಟ್ರಪತಿ ಫಸ್ಟ್ ಪ್ರೆಸಿಡೆಂಟ್ ಯಾರಂತಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಕರಿತಾ ಬರ್ತೇವೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂಥ ವ್ಯಕ್ತಿ. ಹಾಗಾದರೆ ಆಗಲೇ ನೋಡಿದ್ವಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅಂತ ನೋಡಿದ್ವಿ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಅಂತಂದರೆ ಪ್ರತಿಭಾ ಪಾಟೀಲ್ ಅಂತ ನೋಡಿದ್ವಿ. ಹಾಗಾದರೆ ಫಸ್ಟು ಇಂಡಿಯಾದ ವುಮೆನ್ PM ಯಾರು? ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ದಟ್ ಈಸ್ ಇಂದಿರಾ ಗಾಂಧಿ. ಯಾರು? ಇಂದಿರಾ ಗಾಂಧಿ ಅಂತ ಕರೆಯಲಾಗ್ತದೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ನೋಡಿ, ಮಹಿಳಾ ಪ್ರಧಾನಿ ಅಂದರೆ ಇಂದಿರಾ ಗಾಂಧಿ, ಮಹಿಳಾ ರಾಷ್ಟ್ರಪತಿ ಅಂದರೆ ಪ್ರತಿಭಾ ಪಾಟೀಲು, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂದರೆ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂದರೆ ಜವಾಹರ್ಲಾಲ್ ನೆಹರು ಅಂತ ಕರೆಯಲಾಗ್ತದೆ. ಹಾಗಾದರೆ ಭಾರತದ ರಾಜ್ಯವೊಂದರ ಮೊಟ್ಟ ಮೊದಲ ರಾಜ್ಯಪಾಲೆ ಯಾರು? ಗವರ್ನರ್ ಅಂತ ಕರೆಯಲಾಗ್ತದೆ. ಯಾರು ಅಂತ ನೋಡೋದಾದರೆ ಸರೋಜಿನಿ ನಾಯ್ಡು ಅಂತ ಬರ್ತಾರೆ. ಸರೋಜಿನಿ ನಾಯ್ಡು ಫಸ್ಟ್ ಗವರ್ನರ್ ಆಗ್ತಾರೆ. ಹಾಗಾದರೆ ಭಾರತದ ರಾಜ್ಯವೊಂದರ ಫಸ್ಟು CM ಯಾರು ಅಂತಂದರೆ ಸುಚೇತಾ ಕೃಪಲಾನಿ ಅಂತ ಬರ್ತಾರೆ. ಕ್ಲಿಯರ್ ಅಲ್ಲ? ಭಾರತದ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆ ಯಾರು? ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಅಂದರೆ ಪ್ರತಿಭಾ ದೇವ್ ಸಿಂಗ್ ಪಾಟೀಲ್ ಅಂತ ಕರೀತಾರೆ. ಹೌದಲ್ಲ? ಕ್ಲಿಯರ್, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ನೋಡ್ರಿ, ಈ ಥರದ ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತಿರ್ತಾರೆ. ಪ್ರಪಂಚದ ಅತಿ ಉದ್ದವಾದ
ನದಿ ಯಾವುದು? ಎಸ್, ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ಯಾವ್ದು ಹೇಳ್ರಿ? ಗಂಗಾ, ನೈಲ್, ಯುಂಗ್ಸಿ, ಅಮೆಜಾನ್ ಅಂತ ಕರೆಯಲಾಗ್ತದೆ. ನೈಲ್ ನದಿ ಇದಕ್ಕೆ ಸರಿಯಾದ ಉತ್ತರ. ನೈಲ್ ಅತಿ ಉದ್ದವಾದ ನದಿ, ಅತಿ ದೊಡ್ಡದು ಅಂದರೆ ಅಮೆಜಾನ್ ಅಂತ ಕರೆಯಲಾಗ್ತದೆ. ಸೊ ಇಲ್ಲಿ ಗಂಗಾ ನದಿ ಅಂತ ಇದೆ. ಎಸ್, ಯಾವುದಿದೆ? ಗಂಗಾ ನದಿ ಅಂತ ಇದೆ. ಗಂಗಾ ನದಿ ಭಾರತದ ಅತಿ ಉದ್ದದ ನದಿ ಅಂತ ಕರಿತೀವಿ. ಉದ್ದದ ನದಿ ಅಂತ ಕರಿತೇವೆ. ಹಾಗಾದರೆ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತಂದರೆ ಕೃಷ್ಣ ಅಂತ ಕರಿತೇವೆ. ಕೃಷ್ಣ. ಹಾಗಾದರೆ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದ ನದಿ ಯಾವುದು ಅಂದರೆ ದಟ್ ಈಸ್ ಗೋದಾವರಿ. ಹಾಗಾದರೆ ದಕ್ಷಿಣ ಭಾರತದ ವೃದ್ಧ ನದಿ ಅಂತ ಗೋದಾವರಿಗೆ ಕರೆಯಲಾಗ್ತದೆ. ಭಾರತದಲ್ಲಿ ಹರಿತಕ್ಕಂಥ ಅತಿ ದೊಡ್ಡ ನದಿ ಅಂದರೆ ಗಂಗಾ ಆಗುತ್ತೆ. ಗಂಗಾ ನಂತರದಲ್ಲಿ ಬ್ರಹ್ಮಪುತ್ರ ಬರ್ತದೆ. ಮತ್ತು ಯಾವುದು ಬರ್ತದೆ? ಸಿಂಧೂ ನದಿ ಅಂತ ಬರ್ತಕ್ಕಂಥದ್ದು, ಯಮುನಾ ನದಿ ಅಂತ ಬರ್ತಕ್ಕಂಥದ್ದು. ಈ ರೀತಿ ಆಗುತ್ತೆ. ನಾವು ಭಾರತದ ನದಿಗಳ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋಕ್ಕೆ ಉತ್ತರದ ನದಿಗಳು, ದಕ್ಷಿಣದ ನದಿಗಳಂತ ಮಾಡ್ತೇವೆ. ಈ ನಾರ್ತ್ ಇಂಡಿಯನ್ನಲ್ಲಿರ್ತಕ್ಕಂಥ ನದಿಗಳು ವರ್ಷವಿಡೀ ಹರಿತಕ್ಕಂಥ ನದಿಗಳಂತೇವೆ. ಬಿಕಾಸ್ ಇಲ್ಲಿ ಹಿಮಾಲಯ ಪರ್ವತಗಳಿರೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ನದಿ ಹರಿತದೆ. ಇನ್ನು ಸೌತ್ ಇಂಡಿಯಾ ಅಧ್ಯಯನ ಮಾಡಬೇಕಂದ್ರೆ ಈಸ್ಟರ್ನ್ ಮತ್ತು ವೆಸ್ಟರ್ನ್ ರಿವರ್ಸ್ ಅಂತ ನಡೀತೀವಿ. ಪೂರ್ವಘಟ್ಟದ ನದಿಗಳು, ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳಂತ ನಾವು ನೋಡ್ತಾ ಬರ್ತೇವೆ. ಪೂರ್ವಕ್ಕೆ ಹರಿಯುವ ನದಿಗಳು ಇಲ್ಲಿ ಬಂಗಾಳ ಕೊಲ್ಲಿ ಇರತಕ್ಕಂಥದ್ದು, ಬಂಗಾಳ ಕೊಲ್ಲಿಗೆ ಹರಿತಕ್ಕಂಥದ್ದು. ಈ ಕಡೆ ದಕ್ಷಿಣ ವೆಸ್ಟರ್ನ್ ಪಾರ್ಟ್ಸ್ ಅಂದರೆ ಪಶ್ಚಿಮ ಭಾಗಕ್ಕೆ ಹರಿತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಯಾವುದು ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. ಎಸ್, ಕ್ಲಿಯರ್? ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಪಂಚದ ದೊಡ್ಡ ಸಾಗರ ಯಾವುದು? ಎಸ್, ಈ ರೀತಿಯಾದಂಥ ಪ್ರಶ್ನೆಗಳನ್ನ ನಿಮಗೆ ಕೇಳೋ ಸಾಧ್ಯತೆ ಬಹಳ ಇರತಕ್ಕಂಥದ್ದು. ಇದನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಎಸ್, ನೋಡ್ರಿ, ಇಲ್ಲಿ ಪ್ರಪಂಚದ ದೊಡ್ಡ ಸಾಗರ ಯಾವುದು? ಅಂಟಾರ್ಟಿಕಾ ಇದೆ. ಇದು ತಪ್ಪಾಗಿದೆ. ವಿಶ್ವ ಅಂತ ಇದೆ. ಅಂಟಾರ್ಟಿಕಾ ಇದೆ. ಹಿಂದೂ ಮಹಾಸಾಗರ ಆಗಬೇಕಿತ್ತು. ಇದು ಹಿಂದೂ ಅಂದ್ಕೊಳ್ರಿ. ಇದು ಪೆಸಿಫಿಕ್ ಅಂದ್ಕೊಳ್ರಿ. ಇದಕ್ಕೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಎಸ್, ಪೆಸಿಫಿಕ್ ಅಂತಕ್ಕಂಥದ್ದು ಅತಿ ದೊಡ್ಡದಾದಂಥ ಸಾಗರ. ಪೆಸಿಫಿಕ್ ಬರ್ತದೆ, ಅಂಟಾರ್ಟಿಕಾ ಬರ್ತದೆ, ಹಿಂದೂ ಮಹಾಸಾಗರ ಬರ್ತದೆ, ಆರ್ಕಿಟಿಕ್ ಅಂತ ಬರ್ತದೆ. ಇದರಲ್ಲಿ ಅತಿ ದೊಡ್ಡದು ಯಾವುದು ಅಂದರೆ ಪೆಸಿಫಿಕ್ ಸಾಗರ ಅಂತ ಕರಿತೇವೆ. 46% ಒಟ್ಟು ವಾಟರ್ನಲ್ಲಿ ಇದು ಒಂದೇ ಹೊಂದಿರತಕ್ಕಂಥದ್ದು ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ. ಇದು ಏಷ್ಯಾಗೆ ಕೂಡ ತೀರವನ್ನು ಹಂಚಿಕೊಂಡಿದ್ದು ಅಂತ ನಾವು ಕರಿತಾ ಬರ್ತೇವೆ. ಸೊ ಅತಿ ಆಳವಾದಂಥ ತಗ್ಗನ್ನು ಹೊಂದಿರತಕ್ಕಂಥದ್ದು ಅಂತ ಕರಿತಾ ಬರ್ತೇವೆ. ಸೊ ಇಲ್ಲಿ ಚಾಲೆಂಜರ್ಸ್ ತಗ್ಗು ಅಂತ ಬರ್ತದೆ. ಯಾವುದು? ಚಾಲೆಂಜರ್ ತಗ್ಗು ಅಂತಕ್ಕಂಥದ್ದು ಬರ್ತದೆ. ಅದು ಕೂಡ ಇಲ್ಲೇ ಬರ್ತದೆ. ಇನ್ನು ಭಾರತದ ದೇಶವೊಂದರ ಹೆಸರನ್ನು ಹೊಂದಿರತಕ್ಕಂಥದ್ದು ಒಂದು ಮಹಾಸಾಗರ ಇದೆ. ಫಾರ್ ಎಕ್ಸಾಂಪಲ್, ಇದು ಇಂಡಿಯಾ ಅಂತ ನಾವು ಕರೆದ್ರೆ ಇಂಡಿಯಾದ ಕೆಳಗಡೆ ಬರ್ತಕ್ಕಂಥ ಈ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಹಿಂದೂ ಮಹಾಸಾಗರ ಅಂತ ನಾವು ಕರಿತಾ ಬರ್ತೇವೆ. ಇನ್ನು ಅಟ್ಲಾಂಟಿಕಾ ಅಂತ ಬರ್ತದೆ. ಸೊ ಅದು ಕೂಡ ಒಂದು ಮಹಾಸಾಗರ ಅಂತ ನಾವು ಕರಿತಾ ಬರ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಗುರುದೇವ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದವರು ಯಾರು ಅಂತ ಇದೆ. ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಇದೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಇದೆ, ದೀನ್ ಪಂತ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ನೋಡೋದಾದರೆ ರವೀಂದ್ರನಾಥ ಟ್ಯಾಗೂರ್ ಅಂತ ನಾವು ಕರಿತಾ ಬರ್ತೇವೆ. ರವೀಂದ್ರನಾಥ್ ಟ್ಯಾಗೂರ್ ಏನು ಮಾಡ್ತಾರೆ? ರಾಷ್ಟ್ರಗೀತೆಯನ್ನು ಬರೀತಾರೆ. ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಅಂತಕ್ಕಂಥ ರಾಷ್ಟ್ರಗೀತೆಯನ್ನು ಬರೆತಕ್ಕಂಥವ್ರು ಇವರು. ನಮಗಷ್ಟೇ ಅಲ್ಲದೆ ನಮ್ಮ ಪಕ್ಕದ ರಾಷ್ಟ್ರವಾದ ಬಾಂಗ್ಲಾದೇಶಕ್ಕೂ ಕೂಡ ಅಮರ್ ಅಂತಕ್ಕಂಥದ್ದು ಒಂದು ಇದು ಬರ್ತದೆ. ಯಾವುದು? ಬಾಂಗ್ಲಾ ಅಂತ ಬರ್ತದೆ. ಅದಕ್ಕೂ ಕೂಡ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥವ್ರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಆಗ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ನಿಮಗೆ ಕೇಳೋ ಪ್ರಶ್ನೆ ಸಾಧ್ಯತೆ ಬಹಳ ಇರ್ತದೆ. ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯಕ್ಕೆ ಅಂದರೆ ಇಟ್ ಮೀನ್ಸ್ ಲಿಟ್ರೇಚರ್ಗೆ ನೋಬೆಲ್ ಅವಾರ್ಡ್ ಕೊಡ್ತದೆ. ನೋಬೆಲ್ ಅವಾರ್ಡ್ ಪಡೆದಿರತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಆಗಿರತಕ್ಕಂಥದ್ದು 1913ರಲ್ಲಿ ಇವರೇನು ಮಾಡ್ತಾರೆ ಅಂದರೆ ಯಾವುದು ಸಾಹಿತ್ಯಕ್ಕೆ, ಅದರಲ್ಲೂ ಗೀತಾಂಜಲಿ ಅಂತಕ್ಕಂಥ ಕೃತಿಗೆ ನೋಬೆಲ್ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥವರು ಅಂತ ನಾವು ಇವರಿಗೆ ನೋಡ್ತಾ ಬರ್ತೇವೆ. ರೈಟ್? ಎಸ್, ಮುಂದಿನ ಪ್ರಶ್ನೆ ನೋಡ್ರಿ. ಜಗತ್ತಿನ ಅತಿ ದುಬಾರಿಯಾದ ಕ್ರಿಪ್ಟೋ ಕರೆನ್ಸಿ ಯಾವುದು ಅಂತ ಇದೆ. ಜಗತ್ತಿನ ಅತಿ ದುಬಾರಿಯಾದ ಕ್ರಿಪ್ಟೋ ಕರೆನ್ಸಿ ಯಾವುದು? ಬಿಟ್ಕಾಯಿನ್, ಡಾಜ್ಕಾಯಿನ್, ಇಥೇರಿಯಂ, ಲಿಟ್ಕಾಯಿನ್ ಅಂತ ಇದೆ. ಬಿಟ್ಕಾಯಿನ್ ಏನಾಗುತ್ತೆ? ಜಗತ್ತಿನ ಅತಿ ದುಬಾರಿಯಾದಂಥ ಬಿಟ್ಕಾಯಿನ್ ಆಗಿರುತ್ತೆ. ಬಿಟ್ಕಾಯಿನ್ ಅಂತ ಕೇಳ್ತಾ ಬರ್ತಾರೆ. ನೆಕ್ಸ್ಟ್, ವೇದಗಳಲ್ಲೂ ಯಾವ ಧರ್ಮಕ್ಕೆ ಸಂಬಂಧಿಸಿದವೆ ಅಂತ ಇದೆ. ವೇದಗಳು ಯಾವುದು? ಇಸ್ಲಾಂ, ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಅಂತ ಇದೆ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿರತಕ್ಕಂಥದ್ದು ಅಂತ ನಾವು ಕರಿತೇವೆ. ಅದರಲ್ಲಿ 4 ರೀತಿಯಾಗಿ ಬರ್ತದೆ. ಒಂದು ಋಗ್ವೇದ ಅಂತ ಬರ್ತದೆ. ಋಗ್ವೇದ ಅತಿ ಹಳೆಯದಾದಂಥ ವೇದ ಅಂತ ಕರಿತೇವೆ. ಪೂರ್ವ ವೇದ ಅಂತ ಕರಿತೇವೆ. 1028 ಶ್ಲೋಕಗಳಿರ್ತಕ್ಕಂಥದ್ದು ಅಂತ ಕರಿತೇವೆ. ಋಗ್ವೇದ ಅಂತಕ್ಕಂಥದ್ದು ಅತಿ ಹಳೆಯದಾದಂಥ ವೇದ ಬರುತ್ತೆ. ವೇದಗಳ ಕಾಲ ಅಂತ ನಾವು ಕರಿತೇವೆ. ವೇದಗಳನ್ನು ಓದಿ ತಿಳಿದು ಬಾಯಿಂದ ಬಾಯಿಗೆ ಮುಂದಿನ ಜನಾಂಗಕ್ಕೂ ತಿಳಿಸಲಾಗ್ತದೆ. ಋಗ್ವೇದ ಬರ್ತದೆ. ಯಜುರ್ವೇದ ಬರ್ತದೆ. ಯಜುರ್ವೇದ 3 ಸಾಮವೇದ
4 ಅಥರ್ವಣ ವೇದ ಅಂತ ಬರ್ತವೆ. ಇವೆಲ್ಲ ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದಗಳು ಅಂತ ಕರಿತಾ ಬರ್ತೇವೆ. ಇಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತ ಅಂತ ಬರ್ತದೆ. ಮತ್ತೇನು ಭಗವದ್ಗೀತೆ ಕೂಡ ನಮಗೆ ಸಂಬಂಧಪಟ್ಟಿರೋದು ಅಂತ ನಾವು ಕರಿತೇವೆ. ಇನ್ನು ಇಸ್ಲಾಂ ಶರಿಯತ್ ಕಾನೂನುಗಳು ಬರ್ತಕ್ಕಂಥದ್ದು, ಮೊಹಮ್ಮದ್ ಪೈಗಂಬರ್, ಇನ್ನು ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇವು ಕೂಡ ಭಾರತದಲ್ಲಿ ಇರತಕ್ಕಂತಹ ಧರ್ಮಗಳು ಅಂತ ನಾವು ಕರಿತಾ ಬರ್ತೇವೆ. ನೆಕ್ಸ್ಟ್ ಪದ್ಮಭೂಷಣ ಪ್ರಶಸ್ತಿಯನ್ನು ಯಾವ ವರ್ಷದಿಂದ ಕೊಡಲಾಗಿದೆ? 1955 ಇದೆ, 1975 ಇದೆ, 1982 ಇದೆ, 1947 ಇದೆ, 1955 ಅಂತ ಕರಿತೇವೆ. ಸೊ 1954 ಏನು ಮಾಡಲಾಗ್ತದೆ ಅಂದರೆ ಭಾರತ ರತ್ನ ಅಂತಕ್ಕಂಥ ಅವಾರ್ಡನ್ನು ಕೊಡಲಾಗ್ತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ಸೊ ಅದರ ಜೊತೆಗೆ ಈ 4 ಅವಾರ್ಡ್ಗಳಿರ್ತವೆ. ಒಂದು ಭಾರತ ರತ್ನ, ಅತಿ ದೊಡ್ಡ ಅವಾರ್ಡ್. ಅದಾದ ನಂತರ ಪದ್ಮ ವಿಭೂಷಣ ಅಂತ ಕರಿತೀವಿ. 3ನೇದು ಪದ್ಮಭೂಷಣ ಅಂತ ಕರಿತೇವೆ. 4ನೇದು ಪದ್ಮಶ್ರೀ ಅಂತ ನಾವು ಕರಿತಾ ಬರ್ತೇವೆ. ಇದನ್ನು ಮೊಟ್ಟ ಮೊದಲ ಬಾರಿಗೆ ರಾಜಗೋಪಾಲಾಚಾರಿ, ರಾಜಾಜಿ ಅಂತ ಕರಿತೀವಿ ಅವರಿಗೆ. ಇನ್ನು ಸರ್ವಪಲ್ಲಿ ರಾಧಾಕೃಷ್ಣನ್, ಭಾರತ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಅಂತ ಕರಿತಾ ಬರ್ತೇವೆ ಅವರಿಗೆ. ಮತ್ತು CV ರಾಮಣ್ಣ ಅಂತಕ್ಕಂಥವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಅವಾರ್ಡನ್ನು ಕೊಡಲಾಗಿತ್ತು ಅಂತ ನೋಡ್ತಾ ಬರ್ತೇವೆ. ನೆಕ್ಸ್ಟ್, ವಿಶ್ವದ ಮೊದಲ ಅಣುಬಾಂಬ್ ರಚನೆ ಯಾವ ದೇಶದಲ್ಲಿ ನಡೆಯಿತು ಅಂತ ಇದೆ ನೋಡ್ರಿ. ಅಣುಬಾಂಬ್, ಅಟೋಮಿಕ್ ಬಾಂಬ್ ಅಂತ ಕರಿತೇವೆ. ಜಪಾನ್ ಇದೆ, ಜರ್ಮನಿ ಇದೆ, ಚೀನಾ ಇದೆ, ಅಮೆರಿಕ ಇದೆ. ಸೊ ಅಮೆರಿಕ ಜಗತ್ತಿನ ಅತಿ ಹಿರಿಯಣ್ಣ ಅಂತ ಕರೀಲಾಗ್ತಕ್ಕಂಥದ್ದು. UN ಕೂಡ ಅಲ್ಲೇ ಇರೋದು. UN ಯಾವಾಗ ಸ್ಥಾಪನೆ ಆಯಿತು ಅಂದರೆ 1945 ಅಕ್ಟೋಬರ್ 24ರಂದು ಸಂಸ್ಥಾಪನೆ ಆಯಿತು. UN ಇದು ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಕರೆಂಟ್ ಅಫೇರ್ ಇದೆ. UN ಅಂಡಲ್ಲಿ ಬರ್ತಕ್ಕಂತಹ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನಿಂದ USA ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಹೊರಗಡೆ ಬಂದಿದೆ. ಹಾಗಾದರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರಂದರೆ ಡೊನಾಲ್ಡ್ ಟ್ರಂಪ್ ಅಂತ ಕರಿತಾ ಬರ್ತೇವೆ. ಡೊನಾಲ್ಡ್ ಟ್ರಂಪ್ ಅಂತ ನಾವು ಕರಿತಾ ಬರ್ತೇವೆ, ಹೌದಲ್ಲ? ಚೀನಾ ಜಗತ್ತಿನ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದು. ಹಾಗಾದರೆ ಯಾವುದು ಫಸ್ಟ್ ಅಂದರೆ ನಮ್ಮ ಇಂಡಿಯಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. 144 ಕೋಟಿ ಜನಸಂಖ್ಯೆಯನ್ನು ಯಾವುದು ಹೊಂದಿದೆ ಅಂದರೆ ಭಾರತ ಹೊಂದಿದೆ ಅಂತ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಭಗವದ್ಗೀತೆ ಯಾವ ಗ್ರಂಥದಲ್ಲಿ ಕಾಣಿಸಿಕೊಳ್ಳುತ್ತದೆ? ಭಗವದ್ಗೀತೆ ಅಂತ ನೋಡ್ತೀವಿ. ರಾಮಾಯಣ, ಮಹಾಭಾರತ, ವೇದ, ಬಾಹುಬಲಿ ಯಾವುದರಲ್ಲಿ ಸಂಬಂಧಪಟ್ಟಿದೆ ಅಂತಂದರೆ ಮಹಾಭಾರತಕ್ಕೆ ಸಂಬಂಧಪಟ್ಟಿದೆ. ಮಹಾಭಾರತ ಅಂತಕ್ಕಂಥದ್ದು ಒಂದು ದೊಡ್ಡ ಐತಿಹಾಸಿಕ ಪುರಾಣ ಕಥೆಗಳಾಗಿರ್ತಕ್ಕಂಥದ್ದು. ಇದನ್ನು ಮಹಾಭಾರತವನ್ನು ವ್ಯಾಸ ಮಹರ್ಷಿಯರು ಬರೀತಾರೆ. ವ್ಯಾಸ ಮಹರ್ಷಿಯರು ಬರೀತಕ್ಕಂಥದ್ದು. ಇದರಲ್ಲಿ ಯಾವುದು ಭಗವದ್ಗೀತೆ ಬರ್ತದೆ. ಭಗವದ್ಗೀತೆ ಅಂತ ಬರ್ತದೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ? ಅರ್ಜುನನಿಗೆ ಧರ್ಮ ಮತ್ತು ಅಧರ್ಮದ ಕುರಿತಾಗಿ ಹೇಳಿರ್ತಕ್ಕಂಥದ್ದು ಅಂತ ಕರಿತಾ ಬರ್ತದೆ. ಬಾಹುಬಲಿ ಅಂತಕ್ಕಂಥದ್ದು, ಬಾಹುಬಲಿ ಮೂರ್ತಿ ಇದೆ ನಮ್ಮಲ್ಲೂ ಕರ್ನಾಟಕದಲ್ಲಿ ಇರ್ತಕ್ಕಂತಹದ್ದು. ಅದು ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂತಹದ್ದು, ಮೈಸೂರಲ್ಲಿ ಇರ್ತಕ್ಕಂಥದ್ದು, ಕಾರ್ಕಳದಲ್ಲಿ ಇರ್ತಕ್ಕಂತಹದ್ದು ಅಂತ ಕರಿತೇವೆ. ಇನ್ನು ರಾಮ ಮತ್ತು ಲಂಕೆಯ ರಾವಣನ ಜೊತೆ, ರಾಮ ಮತ್ತು ರಾವಣನ ಮಧ್ಯೆ ನಡೆದಿರತಕ್ಕಂಥದ್ದು ಅಂತ ಕರಿತೇವೆ. ಇದನ್ನು ವಾಲ್ಮೀಕಿ ಬರೆದಿರತಕ್ಕಂಥದ್ದು ಅಂತ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ನೆಕ್ಸ್ಟ್, ಭಾರತದ ಮೂಲಭೂತ ಕಾನೂನು ಯಾವುದು ಅಂತ ಇದೆ. ಭಾರತದ ಮೂಲಭೂತ ಕಾನೂನು ಯಾವುದು ಅಂದರೆ ರಾಜ್ಯ ಸಂವಿಧಾನ, ಭಾರತ ಸಂವಿಧಾನ, ಶರಿಯತ್ತು, ಸಾಮರಸ್ಯ ಸಂವಿಧಾನ ಅಂದರೆ ದಟ್ ಈಸ್ ಭಾರತ ಸಂವಿಧಾನ. ಭಾರತ ಸಂವಿಧಾನ 1949 ನವೆಂಬರ್ 26ಕ್ಕೆ ಅಂಗೀಕಾರ ಆಗ್ತದೆ. ಬಟ್ 1950 ಜನವರಿ 26ಕ್ಕೆ ಜಾರಿ ಆಗ್ತದೆ. ಸೊ ಇದು ಮೂಲದಲ್ಲಿ 395 ಆರ್ಟಿಕಲ್ಗಳನ್ನು, 8 ಅನುಸೂಚಿಗಳನ್ನು ಹೊಂದಿರತಕ್ಕಂಥದ್ದು ಭಾರತ ಸಂವಿಧಾನ ಅಂತ ಕರಿತಾ ಬರ್ತೇವೆ. 8 ಅನುಸೂಚಿಗಳನ್ನು ಇದು ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಅಂತ ಕರಿತೇವೆ. ಪ್ರೆಸೆಂಟ್ಲಿ 470ಕ್ಕೂ ಅಧಿಕ ಕಲಂಗಳು, 12 ಅನುಸೂಚಿಗಳು ಮತ್ತು 106 ತಿದ್ದುಪಡಿಗಳನ್ನು ಹೊಂದಿರತಕ್ಕಂಥದ್ದು ಅಂತ ಕರಿತೇವೆ. ಇದನ್ನು ಜಗತ್ತಿನ ಅತಿ ದೊಡ್ಡ ಸಂವಿಧಾನ, ಲಿಖಿತ ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ಭಾರತದ ಸಂವಿಧಾನಕ್ಕೆ ಕರಿತಾ ಬರ್ತೇವೆ. ಇನ್ನು ಭಾರತಕ್ಕೆ ಯಾವುದೇ ರೀತಿಯಾದ ರಾಜ್ಯ ಸಂವಿಧಾನ ಇಲ್ಲ. ಬಿಕಾಸ್ ಭಾರತ ಒಂದು ಒಕ್ಕೂಟ ರಾಷ್ಟ್ರ ಅಂತ ನಾವನ್ನ ಕರಿತಾ ಬರ್ತೇವೆ, ಹೌದಲ್ಲ? ಒಕ್ಕೂಟ ರಾಷ್ಟ್ರ ಅನ್ನೋ ಕಾರಣಕ್ಕಾಗಿ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಏನಿಲ್ಲ, ರಾಜ್ಯದ ಸಂವಿಧಾನ ಇರದೇ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ರೈಟ್? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ನು ಶರಿಯತ್ ಅಂತ ಇದೆ. ಶರಿಯತ್ ಏನಂತಂದರೆ ಇದು ಇಸ್ಲಾಂಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾನೂನು ಆಗಿರ್ತಕ್ಕಂಥದ್ದು. ನೆಕ್ಸ್ಟು, ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂದರೆ ದೊಡ್ಡ ದ್ವೀಪ ಯಾವುದು ಅಂತ ಕೇಳಲಾಗಿದೆ.
ಸೊ ಯಾವುದು? ಆಸ್ಟ್ರೇಲಿಯಾ, ಗ್ರೀನ್ಲ್ಯಾಂಡ್, ಏಷ್ಯಾ, ಅಮೆರಿಕ. ಅಂದರೆ ಗ್ರೀನ್ಲ್ಯಾಂಡ್ ದ್ವೀಪ ಅಂತ ಕರಿತೇವೆ. ಜಗತ್ತಿನ ಅತಿ ದೊಡ್ಡ ದೀರ್ಘ ಅಥವಾ ದೊಡ್ಡದಾದಂಥ ದ್ವೀಪ ಅಂತ ಕರಿತಾ ಬರ್ತೇವೆ. ದ್ವೀಪ ಅಂತ ಕರಿತಾ ಬರ್ತೇವೆ. ಸುತ್ತಲೂ ಇಲ್ಲೇನಿರ್ತದೆ, ಇಲ್ಲಿ ಪ್ರದೇಶ ಇರ್ತದೆ, ಸುತ್ತಲೂ ಏನಿರುತ್ತೆ, ನೀರು ಇರತಕ್ಕಂಥದ್ದನ್ನಂತ ನಾವು ಕರಿತಾವೆ. ಅದು ಗ್ರೀನ್ಲ್ಯಾಂಡ್ ಆಗಿರ್ತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ರೈಟ್. ಮುಂದಿನ ಪ್ರಶ್ನೆ ನೋಡ್ರಿ. ಭಾರತದ ರಾಷ್ಟ್ರವು ಹಿಮಾಲಯಗಳು ಯಾವ ರಾಜ್ಯದಲ್ಲಿವೆ? ಎಸ್, ಭಾರತದ ಭೌಗೋಳಿಕ ಪ್ರದೇಶವನ್ನು ಅಧ್ಯಯನ ಮಾಡುವಾಗ ಹಿಮಾಲಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಕೇರಳ, ರಾಜಸ್ಥಾನ. ಅಂದರೆ ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಆಗ್ತದೆ. ಎಸ್, ಭಾರತವನ್ನು ಒಂದು ಸೆಕೆಂಡ್ ಜಸ್ಟ್ ಒಂದು ಮ್ಯಾಪ್ ಥರ ನೋಡ್ಬಿಡೋಣ. ಎಸ್, ಈ ರೀತಿ ಭಾರತ ಇದೆ ಅನ್ಕೊಳ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಂಭಳಿಸ್ಕೊಳ್ರಿ, ಹಿಂಗೇನೋ ಇದೆ. ಎಸ್, ಭಾರತ ಇದೆಯಲ್ಲ, ಈ ಭಾಗದಲ್ಲಿ, ಯಾವ ಭಾಗದಲ್ಲಿ ಅಂದರೆ ಒಂದು ಸೆಕೆಂಡ್, ಈ ಭಾಗದಲ್ಲಿ ಹಿಮಾಲಯ ಪರ್ವತ ಇರತಕ್ಕಂಥದ್ದು, ಹೌದಲ್ಲ. ಇಲ್ಲಿ ಹಿಮಾಲಯ ಬರ್ತಕ್ಕಂಥದ್ದು. ಈ ಹಿಮಾಲಯ ಪ್ರದೇಶದಲ್ಲಿ ಹಿಮಾಚಲ ಬರ್ತದೆ, ಜಮ್ಮು ಆ್ಯಂಡ್ ಕಾಶ್ಮೀರದ ಲಡಾಖ್ ಪ್ರದೇಶ ಬರ್ತಕ್ಕಂಥದ್ದು, ಇಲ್ಲಿ ನೇಪಾಳ ಬರ್ತದೆ, ಭೂತಾನ್ ಬರ್ತದೆ, ಇಲ್ಲಿ ಕೆಲವೊಂದಿಷ್ಟು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಉತ್ತರ ಪ್ರದೇಶ ಅಂತ ಇದೆ. ಇಲ್ಲಿ ಯಾವುದು? ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ರಾಜ್ಯ ಅಂತ ಕರಿತಾ ಬರ್ತೇವೆ. ಇನ್ನು ಕೇವಲ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಕರಿತೇವೆ. ಮತ್ತು ಸಾಕ್ಷರತೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥದ್ದು ಅಂತ ಕರಿತೇವೆ. ಇನ್ನು ರಾಜಸ್ಥಾನ ಅತಿ ದೊಡ್ಡ ರಾಜ್ಯ ಅಂತ ಕರಿತೇವೆ. ಯಾವುದರಲ್ಲಿ? ವಿಸ್ತೀರ್ಣದಲ್ಲಿ, ಏರಿಯಾದಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ಇದಕ್ಕೆ ಕರಿತಾ ಬರ್ತೇವೆ. ಮತ್ತು ಇಲ್ಲಿ ಮರುಭೂಮಿ ಅಂದರೆ ಡೆಸರ್ಟನ್ನು ಹೊಂದಿರತಕ್ಕಂತಹದ್ದು ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ. ಎಸ್, ನೆಕ್ಸ್ಟ್ ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷೆ ಯಾರು? ಎಸ್, ಆಗಲೇ ನೋಡಿದ್ವಿ ಅನ್ಸುತ್ತಲ್ಲ. ಎಸ್, ಆದರೂ ಇನ್ನೊಂದು ಸಾರಿ ನೋಡ್ಕೊಂಡು ಬಿಡೋಣ. ಎಸ್, ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರೆಸಿಡೆಂಟ್, ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಯಾರಂದರೆ ಸರ್ವಪಲ್ಲಿ ರಾಧಾಕೃಷ್ಣ, ಮಲ್ಲಿಕಾರ್ಜುನ ಖರ್ಗೆ, ಪ್ರಕಾಶಮ್ಮ, ಪ್ರತಿಭಾ ಪಾಟೀಲ್. ಸೊ ಮೊದಲ ಮಹಿಳೆ ಅಂದರೆ ನಾವು ಕ್ವಶನ್ಸಲ್ಲಿ ಎಲ್ಲರೂ ಗಂಡು ಮಕ್ಕಳಿದ್ದಾರೆ, ಇವರೊಬ್ಬರೇ ಪ್ರತಿಭಾ ಪಾಟೀಲ್ ಅಂತ ಕರಿತೇವೆ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಅಂತ ಕರಿತೇವೆ. ಇನ್ನು ರಾಧಾಕೃಷ್ಣನ್ ಅಂತ ಇದೆ, ಇವರು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೇವೆ. ಮೊಟ್ಟ ಮೊದಲ ಹಂಗಾಮಿ ಅಂದರೆ ತಾತ್ಕಾಲಿಕವಾಗಿ ರಾಷ್ಟ್ರಪತಿ ಆಗಿರತಕ್ಕಂಥವ್ರು. ಮತ್ತು ಫಸ್ಟ್ ಟೈಮ್ ಇವರೇನು ಮಾಡ್ತಾರೆ, ಭಾರತ ರತ್ನವನ್ನು ಪಡೆದಿರ್ತಕ್ಕಂಥ ಯಾವಾಗ? 1955ರಲ್ಲಿ ಅಂತ ಕರಿತೇವೆ. ಎಸ್, ಕ್ಲಿಯರ್. ರೈಟ್. ಮುಂದಿನ ಪ್ರಶ್ನೆ ನೋಡ್ರಿ. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ನೋಡ್ರಿ, ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತು ಅಂದರೆ ಫಸ್ಟ್ ಇಂಡಿಯಾ ಇಂಡಿಪೆಂಡೆನ್ಸ್ ಅಂತಂದರೆ 1857 ಅಂತ ಕರಿತೇವೆ. 1857 ಅಂತ ಕರಿತೇವೆ. ಯಾವುದು? 1857 ಅಂತ ನಾವು ಕರಿತಾ ಬರ್ತೇವೆ. ಇದನ್ನು ಕರೆದವರು ಯಾರು ಅಂದರೆ V.D. ಸಾವರ್ಕರ್ ಅಂತ ಕರಿತೇವೆ. ಸಾವರ್ಕರ್ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥದ್ದನ್ನು ಕರೆದರು. ಆದರೆ ಬ್ರಿಟಿಷರು ಏನಂತ ಕರೀತಾರೆ ಅಂದರೆ ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಏನಂತಾರೆ? ಸಿಪಾಯಿ ದಂಗೆ ಅಂತಕ್ಕಂಥದ್ದನ್ನು ಬ್ರಿಟಿಷರು ಕರೀತಾ ಹೋಗ್ತಾರೆ. ಎಸ್, 1942 ಕ್ರಿಪ್ಸ್ ಮಷಿನ್ ಅಂತ ಬರ್ತದೆ. ಕ್ರಿಪ್ಸ್ ಮಿಷನ್ ಅಂತ ಭಾರತದ ಸುಧಾರಣೆಗೆ ಬಂದಿರತಕ್ಕಂಥ. 1919ರಲ್ಲಿ ಒಂದು ಕೆಟ್ಟ ಘಟನೆ ನಡೀತದೆ, ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ನಡೀತದೆ. ಮತ್ತು ರೌಲತ್ ಕಾಯ್ದೆ ಅಂತ ಕರೀತದೆ. ಇಲ್ಲಿ 379 ಭಾರತೀಯರನ್ನು ಸಾಯಿಸಲಾಗ್ತಕ್ಕಂಥದ್ದು. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಂತ ನಾವು ಕರಿತಾ ಬರ್ತೇವೆ. ಎಸ್, ಹರಿಜನ ಎಂಬ ಹೆಸರನ್ನು ಯಾರು ಕೊಟ್ಟಿದ್ದಾರೆ ಅಂತ ಇದೆ ನೋಡ್ರಿ. ಹೂ ಗಿವನ್ ಬೈ ದ ವರ್ಡ್ ಆಫ್ ಹರಿಜನ್ ಅಂತ ಮಹಾತ್ಮ ಗಾಂಧಿ, ನೆಹರು, ಅಂಬೇಡ್ಕರ್, ಲಾಲ್ ಚೌಧರಿ ಅಂತ ಇದೆ. ನೀವು ಡೈರೆಕ್ಟಾಗಿ ಅಂಬೇಡ್ಕರ್ ಅಂತ ಹಾಕಿದರೆ ಅದು ರಾಂಗ್ ಆಗುತ್ತೆ. ಇದನ್ನು ಕೊಟ್ಟವರು ಮಹಾತ್ಮ ಗಾಂಧಿ ಅಂತ ಇರ್ತಾರೆ. ಮಹಾತ್ಮ ಗಾಂಧಿ ಏನಾಗುತ್ತೆ, ಮಹಾತ್ಮ ಗಾಂಧೀಜಿಗೆ ಮತ್ತು ಅಂಬೇಡ್ಕರ್ಗೆ ಒಂದು ಜಗಳ ಆಗ್ತದೆ 1931 ಕಾಲಘಟ್ಟದಲ್ಲಿ. ಸೊ ಅವಾಗೇನು ಮಾಡ್ತಾರೆ, RTC ಅಂತ ನಡೀತದೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ. ಇದರಲ್ಲಿ ಅಂಬೇಡ್ಕರ್ ಭಾಗವಹಿಸಿ ದಲಿತರಿಗೆ ಸಪ್ರೇಟ್ ಆದಂಥ ಎಲೆಕ್ಟ್ರಲ್ ವೋಟಿಂಗ್ ಬೇಕಂತಿರ್ತಾರೆ. ಆವಾಗ ಡಿವೈಡ್ ಆಗೋದು ಬೇಡ ಅಂತ ಅನ್ನೋ ಕಾರಣಕ್ಕಾಗಿ ಹರಿಜನರು ಅಂತಕ್ಕಂಥದ್ದನ್ನ ಅವರಿಗೆ ಸ್ಪೆಷಲ್ ರಿಸರ್ವೇಷನ್ ಕೊಡಬೇಕಂತ ಹರಿಜನ ಅಂತ ಮಾಡ್ತಾರೆ. ಅದು ಯಂಗ್ ಇಂಡಿಯಾ ಅಂತಕ್ಕಂಥ ಒಂದು ಪತ್ರಿಕೆ ಇತ್ತು, ಅದರ ಹೆಸರನ್ನು ಬದಲಾವಣೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಮಹಾತ್ಮ ಗಾಂಧಿ ಅಂತ ನಾವು ನೋಡ್ತಾ ಬರ್ತೇವೆ. ಎಸ್, ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಅಂತ ಕೇಳಲಾಗಿದೆ. ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು ಅಂದರೆ 4, 5, 6, 7 ಅಂತ ಇದೆ. 5 ವರ್ಷ ಅಂತ ಇದೆ. ಎಸ್, ರಾಷ್ಟ್ರಪತಿದು 5 ವರ್ಷ, ಉಪರಾಷ್ಟ್ರಪತಿದು 5 ವರ್ಷ, ಪ್ರಧಾನಮಂತ್ರಿ ಒಂದು ಅವಧಿಗೆ ಆದರೆ 5 ವರ್ಷ. ಇನ್ನು MLAಗಳದ್ದು 5 ವರ್ಷ ಅಂತ ಕರಿತೇವೆ. MP ಗಳದ್ದು 5 ವರ್ಷ ಅಂತ ನಾವು ಇದಕ್ಕೆ ಕರಿತಾ ಬರ್ತೇವೆ. ಈ MLAಗಳು 5 ವರ್ಷಕ್ಕೆ ಆಯ್ಕೆಯಾಗಿರ್ತಾರೆ. ಇದರಲ್ಲಿ ಮತ್ತೆ ರಾಜ್ಯಸಭೆಯ MP ಗಳಂತ ಬರ್ತಾರೆ, ಅವ್ರದ್ದು 6 ವರ್ಷ ಇರ್ತದೆ. ಇನ್ನು ವಿಧಾನ ಪರಿಷತ್ ಅಂತ ಬರುತ್ತೆ, ಅವ್ರದ್ದು 6 ವರ್ಷ ಇರ್ತಕ್ಕಂಥದ್ದು ನೀವು ನೆನಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು
ಭಾರತದಲ್ಲಿ ಹವಾಮಾನ ಸಂಶೋಧನೆಯನ್ನು ಕೈಗೊಳ್ಳುವ ಪ್ರಮುಖ ಸಂಸ್ಥೆ ಯಾವುದು ಅಂತ ಇದೆ. ಹವಾಮಾನದ ಬಗ್ಗೆ ನೋಡಿ, ಇಸ್ರೋ ಅಂತ ಇದೆ, IMD ಇದೆ, ಇಂಡಿಯನ್ ಮೆಟ್ರಾಲಜಿಕಲ್ ಅಂತ ಇದೆ ಡಿಪಾರ್ಟ್ಮೆಂಟ್, IT ಅಂತ ಇದೆ, DRDO ಅಂತ ಇದೆ. ಸರಿಯಾದ ಉತ್ತರ IMD, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಇದೆ. ಇದು ಏನು ಮಾಡ್ತದೆ, ಹವಾಮಾನದ ಕುರಿತಾದಂಥ ರಿಸರ್ಚ್ಗಳನ್ನು ಮಾಡ್ತಕ್ಕಂಥದ್ದು. ಇದು ಇಸ್ರೋ ಅಂತದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ 1969ರಲ್ಲಿ ಇದು ಸಂಸ್ಥಾಪನೆ ಆಗಿರತಕ್ಕಂಥದ್ದು ಅಂತ ನಾವು ಕರಿತಾ ಬರ್ತೇವೆ. ಸೊ ಇದೇನು ಮಾಡ್ತದೆ, ನಮಗೆ ಬಾಹ್ಯಾಕಾಶ ಅಧ್ಯಯನ ಮಾಡೋದಕ್ಕೆ ಉಪಗ್ರಹಗಳನ್ನು ಬಿಡ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಬರ್ತೇವೆ. DNA ಎಂದರೇನು ಅಂತ ಇದೆ. DNA ಏನು, ND ಅಲ್ಲ, DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್, ಡೈಆಕ್ಸಿನ್ಯೂಕ್ಲಿಕ್ ಆಮ್ಲ, ದ್ವಿತೀಯ ಆಮ್ಲ, ದೈನಿಕ ನ್ಯೂನತೆ ಅಂತಂದರೆ ಮೊದಲನೇ ಹೇಳಿಕೆ ಸರಿ, ಡೈಆಕ್ಸಿಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರೆಯಲಾಗ್ತದೆ. ಇದನ್ನು DNA ಅನ್ನಲಾಗುತ್ತದೆ. ಮನುಷ್ಯನಿಗೆ ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಅಂತ ಇದಕ್ಕೆ ಕರಿತಾ ಬರ್ತೇವೆ. ಧನ್ಯವಾದ. ಇದೇ ರೀತಿಯಾದಂಥ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಈ ರೀತಿಯಾದಂಥ ವಿಡಿಯೋಗಳನ್ನು ಸಂಪೂರ್ಣವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮುಂದೆ ತರ್ತಾ ಹೋಗ್ತೇವೆ. ಧನ್ಯವಾದಗಳು.